ಇನ್ನು ಇಂಥ ಮಹತ್ವದ ಸಭೆಗೆ ಕೆಲವೊಂದಷ್ಟು ಜನ ಗೈರು ಹಾಜರಾಗಿದ್ದಾರೆ. ಅವರ ಗೈರು ಹಾಜರು ಎದ್ದು ಕಾಣ್ತಾ ಇದೆ. ಹೆಬ್ಬಾಳ್ಕರ್ ಅವರಿಲ್ಲ, ಸುಧಾಕರ್, ಮಧು ಬಂಗಾರಪ್ಪ ಸೇರಿದಂತೆ ಒಟ್ಟು 6 ಮಂದಿ ಸಚಿವರು. ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, MC ಸುಧಾಕರ್, ಕೆ ವೆಂಕಟೇಶ್, RB ತಿಮ್ಮಾಪುರ, ಜೊತೆಗೆ SS ಮಲ್ಲಿಕಾರ್ಜುನ್, ದಾವಣಗೆರೆಯ SS ಮಲ್ಲಿಕಾರ್ಜುನ್. ಈ ಒಟ್ಟು 6 ಮಂದಿ ಇಲ್ಲ, 6 ಮಂದಿ ಆಬ್ಸೆಂಟ್ ಆಗಿದ್ದಾರೆ. ಇವರ ಅನುಪಸ್ಥಿತಿನಲ್ಲಿ ಇವತ್ತು ಇದು ಮಂಡನೆ ಆಗ್ತಾ ಇದೆ. ಇನ್ನು ಕೆಲವ್ರದ್ದು ಒಳಗಿಂದೊಳಗೆ ವಿರೋಧ ಇದೆ. ಇದು ಅವೈಜ್ಞಾನಿಕ ಅಂತ ಕೆಲ ನಾಯಕರುಗಳು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ವಿಪರೀತವಾದಂಥ ಭಿನ್ನದನಿಗಳಿವೆ. ಇದನ್ನು ಯಾವುದೇ ಕಾರಣಕ್ಕೂ ಮಂಡಿಸಬೇಡಿ, ಇದರ ಮಂಡನೆ ಆಗಬಾರ್ದು ಅಂತ ಮೊದಲಿಂದಲೂ ಕೂಡ ಕೆಲ ನಾಯಕರುಗಳು ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಇನ್ನು ಇದಕ್ಕಿಂತ ದೊಡ್ಡ ಸುದ್ದಿ ಆಗಿದ್ದೇನಪ್ಪ ಅಂದರೆ, ಹಿಂದಿನಲ್ಲೂ ಕೂಡ ಇದರ ವಿವರಗಳು ಸೋರಿಕೆ ಆಗಿವೆ ಅನ್ನುವಂಥದ್ದು. ಇದನ್ನೇ ಬಹಳಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದರು BJP ನಾಯಕರುಗಳು, ವಿಪಕ್ಷ ನಾಯಕರುಗಳು. ಏನೇನು ಸೋರಿಕೆಯಾದಂಥ ಜಾತಿ ಗಣತಿ ಅಂಕಿಅಂಶಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಪರಿಶಿಷ್ಟ ಜಾತಿ ಎಷ್ಟು? 1.08 ಕೋಟಿ. ಇನ್ನು ಪರಿಶಿಷ್ಟ ಪಂಗಡದವರು 42 ಲಕ್ಷ, ಮುಸಲ್ಮಾನರು 75 ಲಕ್ಷ ಜನ ಇದ್ದಾರೆ ಅಂತ, ಲಿಂಗಾಯತರು 73. ನೋಡಿ, ಇಲ್ಲಿ ಗಮನಿಸಬೇಕು, ಮುಸ್ಲಿಮರ ಸಂಖ್ಯೆ ಇದಕ್ಕಿಂತ ಜಾಸ್ತಿ ಇದೆ, 75 ಇದೆ. ಇನ್ನು ಒಕ್ಕಲಿಗರು 70 ಲಕ್ಷ ಅಂತ ಹೇಳ್ತಾ ಇವೆ ಅಂಕಿಅಂಶಗಳು. ಮರಾಠ 16 ಲಕ್ಷ, ಈಡಿಗರು 14 ಲಕ್ಷ, ವಿಶ್ವಕರ್ಮ 15 ಲಕ್ಷ, ಬೆಸ್ತರು 14.5 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ಕ್ರೈಸ್ತರು 12 ಲಕ್ಷ. ಸೋರಿಕೆಯಾದಂಥ ಜಾತಿ ಗಣತಿ ಅಂಕಿಅಂಶಗಳು ಸತ್ಯವೋ ಅಲ್ಲವೋ ಅನ್ನುವಂಥದ್ದು ಗೊತ್ತಾಗುತ್ತೆ. ಗೊಲ್ಲ ಜನಾಂಗದವರು 10.5 ಲಕ್ಷ, ಉಪ್ಪಾರರು 7 ಲಕ್ಷ, ಮಡಿವಾಳ ಜನಾಂಗದವರು 7 ಲಕ್ಷ ಜನ ಇದ್ದಾರೆ ಅಂತ ಸೋರಿಕೆಯಾದಂಥ ಅಂಕಿಅಂಶಗಳು ಹೇಳ್ತಾ ಇವೆ. ಸುಳ್ಳೆಷ್ಟು ನಿಜ ಎಷ್ಟು ಗೊತ್ತಾಗುತ್ತೆ, ಪ್ರಶ್ನೆ ಬೇರೆ. ಅರೆ ಅಲೆಮಾರಿ 7 ಲಕ್ಷ, ಕುಂಬಾರರು 5 ಲಕ್ಷ, ತಿಗಳರು 5 ಲಕ್ಷ ಅಂತ. ಇನ್ನು ಸವಿತಾ ಸಮಾಜ, ಈ ಕ್ಷೌರಿಕ ಸಮುದಾಯಕ್ಕೆ ಸೇರಿರುವಂಥವರು ಸವಿತಾ ಸಮಾಜದವರು 4.5 ಲಕ್ಷ, ಜೈನರು 3 ಲಕ್ಷ ಜನ ಇದ್ದಾರೆ ರಾಜ್ಯದಲ್ಲಿ. ಇದು ಸೋರಿಕೆಯಾದಂಥ ಅಂಕಿಅಂಶಗಳ ವಿವರಗಳು.